ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ನಮ್ಮ ಒಂದು ಜೀವನ್ ಸರ್ ಮಾಡ್ತಕ್ಕಂಥ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ ಈಗ ಡೈರೆಕ್ಟಾಗಿ ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ನಿಮಗೆ SSC GD ಪರೀಕ್ಷೆ ಆಯಿತು, ಮತ್ತು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, PSI ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಕರೀತಕ್ಕಂಥ ಬೇರೆ ಬೇರೆ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ. ಅದೇ ರೀತಿ ನಿಮಗೆ SSC GDಗಂತೂ ತುಂಬ ಯೂಸ್ ಆಗುತ್ತೆ ಅಂಥ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಈಗ ನೋಡಿ, ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಇನ್ನೂ ಕೂಡ SSC GD ಕೋರ್ಸನ್ನು ತೊಗೊಂಡಿಲ್ಲ ಅಂತಂದರೆ ಓನ್ಲಿ PDF ಕೋರ್ಸ್ ಇರುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ 29 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿದರೆ GK ಇದುವರೆಗೂ ಕೇಳಿರ್ತಕ್ಕಂಥ GK ಕ್ವಶನ್ಸ್ಗಳು ನಿಮಗೆ PDF ಮುಖಾಂತರ ನಿಮಗೆ ಕಳಿಸ್ತೇವೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಒಂದ್ಸಲಿ ನೋಡ್ಕೊಂಡು ಹೋಗಲೇಬೇಕು. ಇವತ್ತಿಂದ ಕೆಲವು ವಿದ್ಯಾರ್ಥಿಗಳದ್ದು ಎಕ್ಸಾಮ್ ಇದೆ, SSC GD ಎಕ್ಸಾಮ್ ಇದೆ. ಅವರೆಲ್ಲರೂ ಕೂಡ ತೊಗೊಂಡು ಓದ್ಕೊತಿದ್ದಾರೆ. ನೀವು ಕೂಡ ತೊಗೊಳ್ಳಿ, ನೀವು ಕೂಡ ಟಾಪರ್ ಆಗಿ ನೀವು ಕೂಡ ಒಂದು ಹುದ್ದೆಗಳನ್ನು ಪಡೆದುಕೊಂಡು ನಿಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾ ಈ ಒಂದು ಸ್ಕ್ರೀನ್ಶಾಟನ್ನು ತಗೊಂಡು ನೀವು ಪೇ ಮಾಡಿ ಆವಾಗ ನಾವು PDF ಕಳಿಸ್ತೇವೆ. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಇವತ್ತಿನ ಮೊದಲನೇ ಪ್ರಶ್ನೆ ಅಂತ ನೋಡೋದಾದರೆ ನೋಡಿ, ಭಾರತದ ಸಂವಿಧಾನದ ಯಾವ ವಿಧಿಯು ಚುನಾವಣಾ ಆಯೋಗಕ್ಕೆ ಸಂಬಂಧ ಹೊಂದಿದೆ ಅಂತ. ತುಂಬ ಇಂಪಾರ್ಟೆಂಟು. ಚುನಾವಣಾ ಆಯೋಗಕ್ಕೆ ಸಂಬಂಧ ಹೊಂದಿರತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತಾರೆ. ನೋಡಿ, 324ನೇ ವಿಧಿ. 324ನೇ ವಿಧಿಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ಒಂದು ವಿಧಿ ಇದು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಕ್ವಶನ್ಸ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. 324. ಅದೇ ರೀತಿಯಲ್ಲಿ ಬೇರೆ ಆಪ್ಷನ್ಸ್ ನೋಡಿ, 280ನೇ ವಿಧಿ, 110ನೇ ವಿಧಿ, 315ನೇ ವಿಧಿ. ಇವನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಗೊತ್ತಿರಬೇಕು ಈ ವಿಧಿ ಏನು ಹೇಳುತ್ತೆ ಅಂತ. ಯಾಕೆ ಅಂತಂದರೆ ಎಲ್ಲ ವಿಧಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ನೋಡಿ, ಈಗ 315ನೇ ವಿಧಿ ಏನಪ್ಪ ಹೇಳುತ್ತೆ ಅಂತ ಅಂದರೆ, ಅಖಿಲ ಭಾರತ ಸೇವೆಗಳು, ಸಿವಿಲ್ ಸರ್ವಿಸ್ ಎಂಪ್ಲಾಯ್ಮೆಂಟ್, ಅಖಿಲ ಭಾರತ ಸೇವೆಗಳು, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಮುಖಾಂತರ ಅಖಿಲ ಭಾರತ ಸೇವೆಗಳನ್ನು ಏನು ಸೃಷ್ಟಿ ಮಾಡೋದಾಗಿರ್ಬೋದು, ಅಖಿಲ ಭಾರತ ಸೇವೆಗಳು ಏನು ಇದ್ದಾವೆ ಅದರ ಬಗ್ಗೆ 315ನೇ ವಿಧಿ ಹೇಳುತ್ತೆ. ನೋಡಿ ವಿದ್ಯಾರ್ಥಿಗಳ, ಇನ್ನೊಂದು ಪ್ರಶ್ನೆ ಬರುತ್ತೆ. ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡುವಲ್ಲಿ ಯಾರು ಸಶಕ್ತರಾಗಿರ್ತಾರೆ ಅಂದರೆ, ರಾಜ್ಯಸಭೆ ಅಖಿಲ ಭಾರತ ಒಂದು ಸೇವೆಗಳನ್ನು ಸೃಷ್ಟಿ ಮಾಡ್ಬೋದಾ, ಲೋಕಸಭೆ ಮಾಡ್ಬೋದಾ, ಅಥವಾ ಪಾರ್ಲಿಮೆಂಟ್ ಮಾಡಬೇಕಾ, ಅಥವಾ ಪ್ರೆಸಿಡೆಂಟ್ ಮಾಡಬೇಕಾ? ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓನ್ಲಿ ರಾಜ್ಯಸಭೆಯಿಂದ ಈ ಒಂದು ಏನು ಅಖಿಲ ಭಾರತ ಸೇವೆಗಳು ಇದೆ. ಈಗ IAS ಅಂತ ಇದೆ, IAS, IPS, IFS, IRS, ಈ ರೀತಿಯಾಗಿ ಏನು ಹುದ್ದೆಗಳಿದ್ದಾವೆ ಇದನ್ನು ಸೃಷ್ಟಿ ಮಾಡುವಲ್ಲಿ ಯಾರು ಮೊದಲು ಬಿಲ್ಲನ್ನು ತೆಗೆದುಕೊಂಡು ಬರಬೇಕು ಅಂತ ಕೇಳಿದರೆ ಯಾರಪ್ಪ ಅಂತಾರೆ, ರಾಜ್ಯಸಭೆ. ಕ್ವಶನ್ ಆಗಿದೆ ಇದು, ಅದಕ್ಕೆ ಕೇಳ್ತಾರೆ ಯಾರಪ್ಪ ಅಂತಾರೆ, ರಾಜ್ಯಸಭೆಯಿಂದನೇ ಆಗಬೇಕು ಅಂತ. ನೆಕ್ಸ್ಟು ಇನ್ನೊಂದು ನೋಡಿ, ಇದೇನಪ್ಪ ಅಂತ ಅಂದರೆ ಆರ್ಟಿಕಲ್ 280. ಆರ್ಟಿಕಲ್ 280 ಏನು ಹೇಳುತ್ತಪ್ಪ ಅಂತ ಅಂದರೆ, ಈ ಒಂದು ಫೈನಾನ್ಷಿಯಲ್ ಒಂದು ಇದಿರುತ್ತಲ್ವ, ಫೈನಾನ್ಷಿಯಲ್ ಒಂದು ಇದಿರುತ್ತಲ್ವ ಅದರ ಬಗ್ಗೆ ಏನಪ್ಪ ಹೇಳುತ್ತೆ ಅಂತಂದರೆ 280ನೇ ವಿಧಿ ಹೇಳುತ್ತೆ. ನೆಕ್ಸ್ಟು 110ನೇ ವಿಧಿ ಮನಿ ಬಿಲ್ ಬಗ್ಗೆ ಹೇಳುತ್ತೆ. ಹಣಕಾಸಿನ ಮಸೂದೆ, ಮನಿ ಬಿಲ್ ಬಗ್ಗೆ ಹೇಳುತ್ತೆ. ಈ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳುತ್ತೆ. ಕಮಿಷನ್ ನೆನಪೇ ಆಗ್ತಾ ಇರಲಿಲ್ಲ ನನಗೆ. ನೋಡಿ, ಫೈನಾನ್ಸ್ ಕಮಿಷನ್ ಯಾವುದರಲ್ಲಿ ಯಾವ ಆರ್ಟಿಕಲ್ ಹೇಳುತ್ತೆ ಅಂತ ಅಂದರೆ 280ನೇ ಆರ್ಟಿಕಲ್, 280ನೇ ವಿಧಿ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳ್ಕೊಳ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಅದೇ ರೀತಿ ಬನ್ನಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಹೂ ವಾಸ್ ದ ಫೌಂಡರ್ ಆಫ್ ದ ಸ್ಲೇವ್ ಡೈನಾಸ್ಟಿ ಇನ್ ಇಂಡಿಯಾ? ಭಾರತದಲ್ಲಿ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ. ಇಲ್ತುಮಿಶ್, ಕುತುಬುದ್ದೀನ್ ಐಬಕ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕೊಟ್ಟಿದ್ದಾರೆ. ಯಾರು ನೋಡಿ ಇದಕ್ಕೆ ಸರಿಯಾದ ಉತ್ತರ? ಇಲ್ಲಿ ಸ್ಲೇವ್ ಡೈನಾಸ್ಟಿಯನ್ನು ಅಥವಾ ಇಲ್ಲಿ ಗುಲಾಮ ಸಂತತಿಯನ್ನು ಶುರು ಮಾಡಿದವರು ಯಾರಪ್ಪ ಅಂತಾರೆ, ಕುತುಬುದ್ದೀನ್ ಐಬಕ್ ಎಂಬತಕ್ಕಂಥವನು. ಕುತುಬುದ್ದೀನ್ ಐಬಕ್ ಎಂಬತಕ್ಕಂಥವ್ನು ಏನು ಮಾಡ್ತಾನಪ್ಪ ಅಂತಂದರೆ, ಇಲ್ಲಿ ಪೋಲೋ ಆಡಬೇಕಾದ್ರೆ ಏನು ಮಾಡ್ತಾನೆ, ಹಾರ್ಸ್ ಮೇಲಿಂದ ಅಥವಾ ಕುದುರೆ ಮೇಲಿಂದ ಬಿದ್ದು ಸಾವನ್ನಪ್ತಾನೆ ಕುತುಬುದ್ದೀನ್ ಐಬಕ್. ನೆಕ್ಸ್ಟ್ ಇಲ್ತುಮಿಶ್ ಬಗ್ಗೆ ಕೇಳ್ಬೋದು. ಚಹಲ್ಗಾನಿ ಪದ್ಧತಿಯನ್ನು ಯಾರಪ್ಪ ತಂದರು ಅಂತ ಅಂದರೆ, ಚಹಲ್ಗಾನಿ ಪದ್ಧತಿಯನ್ನು ಇಲ್ಲಿ ಇಲ್ತುಮಿಶ್ ತೆಗೆದುಕೊಂಡು ಬರ್ತಾನೆ. ಚಹಲ್ಗಾನಿ ಪದ್ಧತಿಯಲ್ಲಿ ಟೋಟಲ್ ಆಗಿ 40 ಜನ ಏನು ಸೆಕ್ರೆಟರೀಸ್ ಇರ್ತಾರೆ. ಆ 40 ಜನರು ಕೂಡ ಇಲ್ತುಮಿಶ್ನಿಗೆ ಏನು ಮಾಡಬೇಕಾಗಿತ್ತು, ಏನಪ್ಪ ಅಂತ ಏನಾದರೂ ರೆಕಮೆಂಡೇಶನ್ ಆಯಿತು, ಏನಾದರೂ ಗೈಡೆನ್ಸ್ ಆಯಿತು, ಏನಾದರೂ ಕೊಡಬೇಕಿತ್ತು ಅಂತ ಚಹಲ್ಗಾನಿ ಪದ್ಧತಿಯನ್ನು ಇವನು ತೆಗೆದುಕೊಂಡು ಬಂದಿದ್ದ. ಅದೇ ರೀತಿ ಇಲ್ಲಿ ಬಲ್ಬನ್ ಎಂಬತಕ್ಕಂಥವನು ಬರ್ತಾನೆ. ಬಲ್ಬನ್ ಎಂಬತಕ್ಕಂಥವನು ದಾಗ್ ಮತ್ತು ಸರ್ದೇಶ್ ಮುಖ. ಮತ್ತು ಇಲ್ಲಿ ಬಲ್ಬನ್ ಎಂಬತಕ್ಕಂಥವನು
ತುಂಬ ಇಂಪಾರ್ಟೆಂಟು. ಬಲ್ಬನ್ ಮತ್ತು ಎಂತ ದಾಗ್ ಮತ್ತು ಸರ್ದೇಶ್ಮುಖ ಎಂಬತಕ್ಕಂಥ ಒಂದು ಸಿಜ್ದಾ ಮತ್ತು ಪೈಬೋಸ್ ಎಂಬತಕ್ಕಂಥ ತೆಗೆದುಕೊಂಡು ಬರ್ತಾನೆ. ದಾಗ್ ಮತ್ತು ಸರ್ದೇಶ್ಮುಖ ಅಲ್ಲ, ಸಿಜ್ದಾ ಮತ್ತು ಪೈಬೋಸ್ ಯಾರಪ್ಪ ತೆಗೆದುಕೊಂಡು ಬರ್ತಾನೆ ಅಂತಾನೆ ಬಲ್ಬನ್. ಅದೇ ರೀತಿಯಲ್ಲಿ ಇನ್ನೊಂದು ನವರೋಜ್ ಉತ್ಸವವನ್ನು ತೆಗೆದುಕೊಂಡು ಬಂದವನು ಯಾರಪ್ಪ ಅಂತಂದರೆ ಬಲ್ಬನ್ ಎಂಬತಕ್ಕಂಥವನು. ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿ ಸಂತತಿ ಸ್ಥಾಪಕ ಯಾರಾಗಿರ್ತಾನಪ್ಪ ಅಂತ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ. ಇಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ವಿಚ್ ಪ್ಲಾನೆಟ್ ಈಸ್ ನೌನ್ ಆಸ್ ದ ಅರ್ತ್ ಟ್ವಿನ್ ಅಂತ ಕೊಟ್ಟಿದ್ದಾರೆ. ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಕೇಳಿದರೆ ಬುಧ ಗ್ರಹ. ಸೂರ್ಯನಿಗೆ ಅತ್ಯಂತ ಸಮೀಪ ಇರತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಬುಧ ಗ್ರಹ. ಸೂರ್ಯನಿಗೆ ಅತ್ಯಂತ ಸಮೀಪ ಇರತಕ್ಕಂಥ ಗ್ರಹ. ನೆಕ್ಸ್ಟು ಮಂಗಳ ಗ್ರಹ, ರೆಡ್ ಪ್ಲಾನೆಟ್ ಅಂತ ಕರೀತಾರೆ. ರೆಡ್ ಪ್ಲಾನೆಟ್ ಅಥವಾ ಕೆಂಪು ಗ್ರಹ ಅಂತ ಯಾವುದನ್ನು ಕರೀತಾರೆ ಅಂತ ಅಂದರೆ ಈ ಮಂಗಳ ಗ್ರಹವನ್ನು ಕರೀತಾರೆ. ಮಂಗಳ ಗ್ರಹನಿಗೆ 2 ಸ್ಯಾಟಲೈಟ್ಗಳಿದ್ದಾವೆ, ಡಿಮೋಸ್ ಮತ್ತು ಫೋಬೋಸ್ ಅಂತ. ನೆಕ್ಸ್ಟ್ ಇಲ್ಲಿ ಶುಕ್ರ ಗ್ರಹ ಏನು ಅಂತಂದ್ರೆ ಹೊಳೆಯುವ ಗ್ರಹ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಭೂಮಿಯ ಅವಳಿ ಗ್ರಹ ಅಂತಲೂ ಕೂಡ ಶುಕ್ರ ಗ್ರಹವನ್ನು ಕರೀತಾರೆ. ತುಂಬ ಇಂಪಾರ್ಟೆಂಟ್ ನೋಡಿ, ಇದು ಕೇಳ್ತಾರೆ. ಭೂಮಿಯ ಅವಳಿ ಗ್ರಹ ಅಂತಲೂ ಕೂಡ ಇದನ್ನು ಕರೀತಾರೆ. ನೆಕ್ಸ್ಟ್ ಇಲ್ಲಿ ಜುಪಿಟರ್ ಎಂಬತಕ್ಕಂಥದ್ದು. ನೋಡಿ, ಇನ್ನರ್ ಪ್ಲಾನೆಟ್ ಮತ್ತು ಔಟರ್ ಪ್ಲಾನೆಟ್ ಅಂತ 4 ಬರ್ತವೆ. ಇನ್ನರ್ ಪ್ಲಾನೆಟ್ ನೋಡಿ, ಇಲ್ಲಿ ಏನು ಸೂರ್ಯ ಇದ್ದಾನೆ ಅಂತ ಅಂದರೆ ಇಲ್ಲಿ 4 ಗ್ರಹಗಳು ಬರ್ತವೆ: ಬುಧ, ಶುಕ್ರ, ಭೂಮಿ, ಮಂಗಳ. ನೆಕ್ಸ್ಟ್ ಇಲ್ಲಿ ಇದು ಆಸ್ಟರಾಯ್ಡ್ ಬೆಲ್ಟ್ಗಳು ಕಂಡುಬರುತ್ತೆ. ಇದು ಗುರು, ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಬರ್ತವೆ. ಈ ಒಂದು ಮಂಗಳ ಗ್ರಹ ಮತ್ತು ಗುರು ಗ್ರಹದ ನಡುವೆ ಆಸ್ಟರಾಯ್ಡ್ ಬೆಲ್ಟ್ ಕಂಡುಬರುತ್ತೆ. ಕ್ಷುದ್ರ ಗ್ರಹಗಳು ಕಂಡುಬರ್ತವೆ. ಇದು ಕೂಡ ಕೇಳಿದ್ದಾರೆ, ಕ್ಷುದ್ರ ಗ್ರಹಗಳು ಯಾವ 2 ಗ್ರಹಗಳ ನಡುವೆ ಕಂಡುಬರ್ತವೆ ಅಂತ. ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡುಬರ್ತವೆ. ಇಲ್ಲಿ ಇನ್ನೊಂದು ಇದೇ ಆಪ್ಷನ್ಸ್ ಕೊಟ್ಟು ಗ್ಯಾಸಿಯಸ್ ಪ್ಲಾನೆಟ್ ಯಾವುದು, ಗ್ಯಾಸಿಯಸ್ ಪ್ಲಾನೆಟ್ ಯಾವುದು ಅಂತ ಕೇಳ್ಬೋದು. ಯಾವುದಪ್ಪ ಅಂತಂದರೆ ಗುರು ಗ್ರಹ. ಅಥವಾ ಔಟರ್ ಪ್ಲಾನೆಟ್ಸ್ ಏನಿದ್ದಾವೆ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಎಲ್ಲವೂ ಕೂಡ ಗ್ಯಾಸಿಯಸ್ ಫಾರ್ಮಲ್ಲಿ ಇರ್ತವೆ. ಮತ್ತು ಇಲ್ಲಿ ಸಾಲಿಡ್ ಫಾರ್ಮಲ್ಲಿ ಇರ್ತಕ್ಕಂಥ 4 ಗ್ರಹಗಳು ಯಾವುದಪ್ಪ ಅಂತಾರೆ, ಬುಧ, ಶುಕ್ರ, ಭೂಮಿ, ಮಂಗಳ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಅಂತ. ನೋಡಿ, ತುಂಬ ಇಂಪಾರ್ಟೆಂಟು. ವಿಟಮಿನ್ ಸಿ ಇದರ ಒಂದು ಕೆಮಿಕಲ್ ನೇಮ್ ಏನು ಅಂತ ಕೇಳಿದ್ದಾರೆ. ನೋಡಿ, ಕೇಳ್ತಾರೆ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ. ಹಾಗೆ ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತ ಕೇಳ್ತಾರೆ, ಸ್ಕರ್ವಿ ರೋಗ. ವಿಟಮಿನ್ ಸಿ, ಆಸ್ಕಾರ್ಬಿಕ್ ಆಮ್ಲ ಅದು ಗೊತ್ತಿರಬೇಕು. ರೆಟಿನಾಲ್ ಯಾವುದು, ಕ್ಯಾಲ್ಸಿಫೆರಾಲ್ ಯಾವುದು, ಟೋಕೋಫೆರಾಲ್ ಯಾವುದು, ಎಲ್ಲವನ್ನು ಕೂಡ ನೋಡ್ಕೋಬೇಕು. ನೋಡಿಕೊಂಡ್ರೆ ನಿಮಗೇನಾಗುತ್ತೆ ಅಂತ ಅಂದರೆ ಡೈರೆಕ್ಟಾಗಿ ಕ್ವಶನ್ ಬಂದಾಗ ಆನ್ಸರನ್ನು ಮಾಡ್ಬೋದು. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಟೋಟಲಾಗಿ 20 ಕ್ವಶನ್ ಇದ್ದಾವೆ. ಆಲ್ರೆಡಿ 8 ಮಿನಿಟ್ಸ್ ಆಯಿತು. ನಾನು ನಿಮಗೆ ಏನು ಶಿಫ್ಟ್ ವೈಸ್ ಈ ರೀತಿ ಅನಾಲಿಸಿಸ್ ಮಾಡಬೇಕು ಅಂತ ಅಂದರೆ ಒಂದೊಂದೇ ಹೇಳ್ಕೊಳಕ್ಕಾಗಲ್ಲ. ಬಟ್ ವಿದ್ಯಾರ್ಥಿಗಳು ನೆಕ್ಸ್ಟ್ ಶಿಫ್ಟ್ ಬರೆಯೋದಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಏನು ಮಾಡ್ತಿದ್ದೇನೆ, ಹೆಲ್ಪ್ ಆಗಲಿ ಅಂತ ಈ ರೀತಿಯಾಗಿ ಮಾಡ್ತಿದ್ದೇನೆ. ನೋಡಿ, ಮುಂದೆ ಯಾಕಂತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಮುಖಾಂತರ ಇನ್ನೊಂದು ಕ್ವಶನ್ಸ್ ಬಂದುಬಿಡ್ಬೋದು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಹೂ ಇಸ್ ದ ಎಕ್ಸ್ ಅಫಿಸಿಯೋ ಚೇರ್ಮನ್ ಆಫ್ ನೀತಿ ಆಯೋಗ ಅಂತ. ನೋಡಿ, ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ನೋಡಿ, ರಾಷ್ಟ್ರಪತಿಗಳು ಪದನಿಮಿತ್ತ ಅಧ್ಯಕ್ಷರು ಆಗಿರೋದಿಲ್ಲ. ಇಲ್ಲಿ ಪ್ರಧಾನಮಂತ್ರಿಗಳು ಏನಿರ್ತಾರೆ, ಪ್ರೈಮ್ ಮಿನಿಸ್ಟರ್, ಇವರು ಏನಪ್ಪ ಆಗ್ತಾರೆ ಅಂತ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಆಗಿರ್ತಾರೆ. ಮತ್ತು ಇಲ್ಲಿ ಪ್ರಸ್ತುತ ಯಾರಿದ್ದಾರೆ, ನರೇಂದ್ರ ಮೋದಿ ಅವರಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, CEO ಯಾರಿದ್ದಾರೆ ಅಂತ. ನೀತಿ ಆಯೋಗದ CEO ಯಾರಿದ್ದಾರೆ ಅಂತ ಕೇಳ್ತಾರೆ. ಈಗ ಪ್ರೆಸೆಂಟಾಗಿ ಸುಬ್ರಹ್ಮಣ್ಯನ್ ಅವರಿದ್ದಾರೆ. ಇದನ್ನು ಕೇಳಿದ್ದಾರೆ, ಸುಬ್ರಹ್ಮಣ್ಯನವರು. ಇದೇ ಸೇಮ್ SSCGD ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನೂ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಪ್ರಧಾನಮಂತ್ರಿಗಳ ಒಂದು ಅಂಡರಲ್ಲಿ CEO ಆಗಿರ್ತಾರೆ. ಯಾರು CEO ಅಂತ ಅಂದರೆ ನೀತಿ ಆಯೋಗದ CEO ಕೇಳ್ತಾರೆ. ನೆಕ್ಸ್ಟ್ ಭಾರತದ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಬೇಕು ಅಂತ ಇಲ್ಲಿ 52ನೇ ವಿಧಿ ನಮ್ಮ ಒಂದು ಸಂವಿಧಾನದಲ್ಲಿ ಹೇಳುತ್ತೆ. ಅದೇ ಇಲ್ಲಿ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್, ಪಾರ್ಡನ್ ಪವರ್ ಅಂತ 72ನೇ ವಿಧಿಯಲ್ಲಿ ಕಂಡುಬರುತ್ತೆ. ಇದು ಕೂಡ ಕೇಳ್ತಾರೆ. ಮತ್ತು ಇಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾವ ವಿಧಿಯಲ್ಲಿ ಕಂಡುಬರ್ತಾನೆ ಅಂತ 76ನೇ ವಿಧಿಯಲ್ಲಿ ಕಂಡುಬರ್ತಾನೆ. ಇದನ್ನು ಕೂಡ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ 61ನೇ ಏನು ವಿಧಿ ಏನಪ್ಪ ಹೇಳುತ್ತೆ ಅಂತಂದರೆ ಇಂಪೀಚ್ಮೆಂಟ್ ಬಗ್ಗೆ. ರಾಷ್ಟ್ರಪತಿಯವ್ರನ್ನ ಯಾವ ರೀತಿ ತೆಗೆದು ಹಾಕಬೇಕು ಅದನ್ನು ಕೇಳ್ತಾರೆ. ಮತ್ತು ರಾಷ್ಟ್ರಪತಿಯ ಒಂದು ಎಲೆಕ್ಷನ್ಲಿ ಯಾರು ಇಲ್ಲಿ ವೋಟ್ ಮಾಡೋ ಹಾಗಿಲ್ಲ ಅಂತ ಕೇಳ್ತಾರೆ. ಏನು ರಾಜ್ಯಸಭೆ ಮತ್ತು ವಿಧಾನಸಭೆಯಲ್ಲಿ ಏನು ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ, ನಾಮಿನೇಟೆಡ್ ಮೆಂಬರ್ಸು ಅವರು ವೋಟ್ ಮಾಡೋ ಹಾಗಿಲ್ಲ. ಮತ್ತು ಇಲ್ಲಿ ವಿಧಾನಸಭೆಯ ಒಂದು
ಏನು ಬೈ ಓನ್ಲಿ ರಾಜ್ಯಸಭೆ, ಲೋಕಸಭೆ ಮತ್ತು ಇಲ್ಲಿ ಪ್ರೆಸಿಡೆಂಟ್ ಇವರು ಮಾತ್ರ ವೋಟನ್ನು ಮಾಡ್ಬೋದು. ಬಟ್ ಇವರು ಏನು ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ ಅವರು ವೋಟನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಉಪರಾಷ್ಟ್ರಪತಿಗಳಿಗೆ ನೋಡೋದಾದರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅಂದರೆ ಇಲ್ಲಿ ರಾಜ್ಯಸಭೆ ಸಭಾಪತಿಯಾಗಿರ್ತಾರೆ, ಅದು ಕೂಡ ಗೊತ್ತಿರಬೇಕು ಅಂತ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಕಥಕ್ಕಳಿ ಈಸ್ ಅ ಕ್ಲಾಸಿಕಲ್ ಡ್ಯಾನ್ಸ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಅಂತ ಕೇಳಿದರೆ ಕಥಕ್ಕಳಿ ಯಾವ ರಾಜ್ಯಕ್ಕೆ ಸೇರಿದ ಶಾಸ್ತ್ರೀಯ ನೃತ್ಯ ಪ್ರಕಾರ ಆಗಿದೆ ಅಂತ. ಇದು ಕಥಕ್ಕಳಿ ಕೇರಳಕ್ಕೆ ಸಂಬಂಧ ಬಂದಂಥ ಒಂದು ನೃತ್ಯ ಪ್ರಕಾರ. ಅದೇ ಇಲ್ಲಿ ಕಥಕ್ ಅಂತಂದು ಕೇಳ್ತಾರೆ. ಕಥಕ್ ಎಂಬತಕ್ಕಂಥದ್ದು ಕಥಕ್ ಇದು ಉತ್ತರ ಪ್ರದೇಶ ಅಥವಾ ನಾರ್ತ್ ಇಂಡಿಯಾ ಅಥವಾ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಒಂದು ನೃತ್ಯವನ್ನು ಮಾಡ್ತಾರೆ. ಹಾಗಾದರೆ ಕರ್ನಾಟಕದ ನೃತ್ಯ ಯಾವುದು? ಕರ್ನಾಟಕದಲ್ಲಿ ಯಕ್ಷಗಾನ ಎಂಬತಕ್ಕಂಥ ಒಂದು ನೃತ್ಯವನ್ನು ಮಾಡ್ತಾರೆ. ಯಕ್ಷಗಾನ ಕೇಳಿದಾರೆ ಕಣ್ರಿ, ಇವೆಲ್ಲ ಯಕ್ಷಗಾನ ಅಂತ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಬೊನಾಲು ಎಂಬತಕ್ಕಂಥ ಒಂದು ಫೆಸ್ಟಿವಲನ್ನು ಮಾಡ್ತಾರೆ, ಬೊನಾಲು ಫೆಸ್ಟಿವಲ್. ಅದೇ ರೀತಿ ತಮಿಳುನಾಡಲ್ಲಿ ಈಗ ನೆನಪಾಗ್ತಾ ಇಲ್ಲ, ಬಟ್ ನೆನಪಿದೆ, ಬಟ್ ಈಗ ತರಗತಿ ಮಾಡಬೇಕಾದ್ರೆ ನೆನಪಾಗೋದಿಲ್ಲ ಕೆಲವೊಂದು. ತಮಿಳುನಾಡಲ್ಲಿ ಯಾವುದಿದೆ ಯಾರಿಗಾದರೂ ಗೊತ್ತಿದೆ ಒಂದು ಕಾಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇನ್ ವಿಚ್ ಇಯರ್ ಡಿಡ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಟೇಕ್ಸ್ ಪ್ಲೇಸ್ ಅಂತ ನೋಡಿ. ಬಂಗಾಳದ ವಿಭಜನೆ ಯಾವ ವರ್ಷದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 1905ರಲ್ಲಿ. 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ. ಇಲ್ಲಿ ಬಂಗಾಳ ಅಂತ ಅಂದರೆ ಈಸ್ಟರ್ನ್ ಬಂಗಾಳ, ವೆಸ್ಟರ್ನ್ ಬಂಗಾಳ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1911ರಲ್ಲಿ ಮತ್ತೆ ಈ ಒಂದು ಬಂಗಾಳದ ವಿಭಜನೆ ಏನಾಗಿತ್ತು ಅದು ಮತ್ತೆ ಒಂದಾಗುತ್ತೆ. ಆವಾಗ ಬಂದಿದ್ದಂತಹ ಒಂದು ಏನು ಬ್ರಿಟಿಷರ ರಾಜ ಯಾರಪ್ಪ ಅಂತಂದರೆ ಲಾರ್ಡ್ ಹಾರ್ಡಿಂಜ್ ಅಂತ ಕರೀತಾರೆ, ಲಾರ್ಡ್ ಹಾರ್ಡಿಂಜ್. ಮತ್ತು ಇಲ್ಲಿ ನಮ್ಮ ಒಂದು ಭಾರತದ ಒಂದು ರಾಜಧಾನಿಯನ್ನು ಬಂಗಾಳದಿಂದ ದೆಹಲಿಗೆ ಟ್ರಾನ್ಸ್ಫರ್ ಮಾಡಿದಂಥ ಒಂದು ಇವನು ಯಾರಪ್ಪ ಅಂತ ಯಾವ ವರ್ಷದಲ್ಲಿ ಅಂತ 1911. ಯಾವ ಸಂದರ್ಭದಲ್ಲಿ ಅಂತಂದರೆ ಲಾರ್ಡ್ ಹಾರ್ಡಿಂಜ್ ಬಂದಂಥ ಸಂದರ್ಭದಲ್ಲಿ. ಯಾಕೆ ಅಂತಂದರೆ ಬಂಗಾಳದಲ್ಲಿ ತುಂಬ ಏನಾಗಿತ್ತು ಅಂತ ಅಂದರೆ ಜಾಸ್ತಿ ಓದಿರ್ತಕ್ಕಂಥ ಒಂದು ಎಲ್ಲರೂ ಕೂಡ ಇಲ್ಲಿ ಬಂಗಾಳದಲ್ಲಿದ್ದರು. ಮತ್ತು ಇವರೆಲ್ಲರೂ ಕೂಡ ತೀವ್ರಗಾಮಿಗಳಾಗಿದ್ದರು ಮತ್ತು ಇಲ್ಲಿ ಅಟ್ಯಾಕ್ ಮಾಡ್ತಾಯಿದ್ರು ನಮ್ಮ ಒಂದು ಭಾರತವನ್ನು ಬಿಟ್ಟು ಹೋಗಿ ಅಂತ. ಇಲ್ಲಿ ಏನಾದರೂ ರಾಜಧಾನಿ ಇದ್ದಿದ್ರೆ ಆದಷ್ಟು ಬೇಗ ಬ್ರಿಟಿಷರು ಹೋಗ್ತಾಯಿದ್ರು. ಅದಕ್ಕೆ ಅವ್ರೇನು ಮಾಡ್ತಾರೆ, ಈ ಒಂದು ಬಂಗಾಳ ನಮಗೆ ಬೇಡ ಅಂತ ಅಲ್ಲಿಂದ ತೆಗೆದುಕೊಂಡು ಹೋಗಿ ಇಲ್ಲಿ ಡೆಲ್ಲಿ ಒಳಗೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇವರು ಕ್ಯಾಪಿಟಲ್ ಸಿಟಿಯನ್ನು ಮಾಡ್ತಾರೆ. ಹಾಗಾದರೆ ಭಾರತದ ಮೊದಲ ಕ್ಯಾಪಿಟಲ್ ಸಿಟಿ ಅಂತ ಕೇಳ್ಬೋದು. ನಿಮಗೆ ಬಂಗಾಳ ಕೂಡ ನಿಮಗೆ ಗೊತ್ತಿರಬೇಕು ಅಂತ. ನೆಕ್ಸ್ಟ್ ಇಲ್ಲಿ 1919ರಲ್ಲಿ ರೌಲತ್ ಕಾಯ್ದೆ ಬರುತ್ತೆ. ರೌಲತ್ ಕಾಯ್ದೆ ಮತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬರುತ್ತೆ. ಮತ್ತು ಇಲ್ಲಿ 1907ರಲ್ಲಿ ಏನೋ ಒಂದು ಬರುತ್ತೆ, ನೆನಪಾಗ್ತಾ ಇಲ್ಲ. ನೆಕ್ಸ್ಟು ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮಿನಿಮಮ್ ಏಜ್ ರಿಕ್ವೈರ್ಡ್ ಟು ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ನೋಡಿ, ತುಂಬ ಈಸಿ ಪ್ರಶ್ನೆ. 35 ವರ್ಷ ಆಗಿರಬೇಕು. ಆಪ್ಷನ್ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಸಿ ಅಂತ, 35 ವರ್ಷ. ನೆಕ್ಸ್ಟು ಮುಂದಿನ ಪ್ರಶ್ನೆ, ವಿಚ್ ಬ್ಲಡ್ ಗ್ರೂಪ್ ಈಸ್ ನೌನ್ ಆಸ್ ದ ಯೂನಿವರ್ಸಲ್ ಡೋನರ್? ಅಂದರೆ ರಕ್ತದ ಗುಂಪನ್ನು ವಿಶ್ವದ ದಾನಿ ಅಂತ ಯಾವುದನ್ನು ಕರೀತಾರೆ ಅಂತ. ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಏನಿದೆ ಇದು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಓ ರಕ್ತದ ಗುಂಪು. ಆಪ್ಷನ್ ಯಾವುದು? ಆಪ್ಷನ್ ಇಲ್ಲಿ ಡಿ ಎಂಬತಕ್ಕಂಥದ್ದು. ಆಪ್ಷನ್ ಡಿ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟು ಅದೇ ರೀತಿ ಅಕ್ಸೆಪ್ಟರ್ ಅಂತ ಕೇಳ್ಬೋದು. ಅಕ್ಸೆಪ್ಟರ್ ಯಾವುದು ಅಂತ ಕೇಳ್ಬೋದು. ಸಾರ್ವತ್ರಿಕ ಅಕ್ಸೆಪ್ಟರ್ ಯಾವುದು ಅಂತ ಎ ಬಿ ಬ್ಲಡ್ ಗ್ರೂಪ್ ಅವನು ಅಕ್ಸೆಪ್ಟರ್ ಆಗ್ತಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ವಿಚ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ? ನೋಡಿ, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳ್ತಾರೆ. ಚಿಲ್ಕಾ ಸರೋವರ, ಊಲಾರ್ ಸರೋವರ, ಲೋಕಟಾಕ್ ಸರೋವರ, ದಾಲ್ ಲೇಕ್ ಅಂತ. ತುಂಬ ಇಂಪಾರ್ಟೆಂಟು. ಚಿಲ್ಕಾ ಸರೋವರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ. ಒಡಿಶಾದಲ್ಲಿ ಕಂಡುಬರುತ್ತೆ. ಇದೊಂದು ಲಗೂನಿಂದ ಫಾರ್ಮ್ ಆಗಿರ್ತಕ್ಕಂಥ ಲೇಕ್. ನೋಡಿ, ಇದು ಯಾವ ರೀತಿ ಫಾರ್ಮೇಷನ್ ಆಗಿದೆ ಅಂತ ಅಂದರೆ ಸಮುದ್ರದಿಂದ. ಇಲ್ಲಿ ಸಮುದ್ರ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿಂದ ಸಮುದ್ರ ಇದೆ, ಇದೆಲ್ಲ ಫುಲ್ ನೀರು. ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿಂದ ಒಂದು ಮಣ್ಣು ತೊಗೊಂಡ್ಬಂದು ಇಲ್ಲೊಂದು ಲೇಕ್ ಫಾರ್ಮೇಷನ್ ಮಾಡ್ತಾರೆ. ನೆಕ್ಸ್ಟು ಸಮುದ್ರ ಇಲ್ಲಾಯಿತು, ಇಲ್ಲೆಲ್ಲ ಮಣ್ಣಾಯಿತು. ಇವಾಗ ಇಲ್ಲಿಂದ ಸಮುದ್ರ ಇದೆ. ಇದು ಉಪ್ಪು ನೀರಿನ ಸರೋವರ ಆಗುತ್ತೆ, ಆಯಿತಾ. ಇದೇನಾಗುತ್ತೆ, ಇವಾಗ ಉಪ್ಪು ನೀರಿನ ಲೇಕ್ ಆಗುತ್ತೆ, ಸರೋವರ ಆಗುತ್ತೆ. ಹಾಗಾಗಿ ಸಿಹಿ ನೀರಿನ ಕೇಳಿದರೆ ಚಿಲ್ಕಾ ಸರೋವರ ಉಪ್ಪು ನೀರಿನ ಸರೋವರ ಇದು. ನೆಕ್ಸ್ಟು ಊಲಾರ್ ಸರೋವರ, ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಆಗಿದೆ, ಊಲಾರ್ ಸರೋವರ. ಲೋಕಟಾಕ್ ಸರೋವರ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಮಣಿಪುರ. ಲೋಕಟಾಕ್ ಸರೋವರ ಮಣಿಪುರದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ದಾಲ್ ಸರೋವರ ಎಲ್ಲಿ ಕಂಡುಬರುತ್ತೆ ಹೇಳಿ ನೋಡೋಣ. ನೆಕ್ಸ್ಟು ಮುಂದಿನ ಪ್ರಶ್ನೆ, ದ ಟರ್ಮ್ ಬುಲ್ಲಿ ಎಂಬತಕ್ಕಂಥದ್ದು ಈ ಒಂದು ಕೆಳಗಿನ ಯಾವ ಕ್ರೀಡೆಗಳಲ್ಲಿ ಬಳಸಲಾಗುತ್ತೆ ಅಂತ ಕೇಳಿದರೆ ಬುಲ್ಲಿ ಎಂಬತಕ್ಕಂಥ ಒಂದು ಕ್ರೀಡೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇದಕ್ಕೆ ಸೇರಿದ ಉತ್ತರವನ್ನು ಕಾಮೆಂಟ್ ಮಾಡಿ. ನೋಡಿ,
ಬುಲ್ಲಿ ಅಂತಕ್ಕಂಥದ್ದು ಇಲ್ಲಿ ಹಾಕಿ ಗೇಮ್ಗೆ ಸಂಬಂಧ ಹೊಂದಿದೆ ಅಂತ. ಹಾಕಿ ಗೇಮ್ಗೆ ಈ ಒಂದು ಬುಲ್ಲಿ ಅಂತಕ್ಕಂಥ ಸಂಬಂಧ ಹೊಂದಿದೆ. ಕೇಳ್ತಾರೆ ಪ್ರಶ್ನೆ ಈ ಥರ ಎಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕು, ಕರೆಕ್ಟಾಗಿ ನೋಡ್ಕೊಂಡಿರಬೇಕು, ಕರೆಕ್ಟಾಗಿ ಆಪ್ಷನನ್ನು ಹಾಕಿಬಿಡಬೇಕು. ಆಪ್ಷನ್ ಹಾಕಿಬಿಟ್ರೆ ಮುಗೀತು ನಿಮ್ಮ ಕೆಲಸ. ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗ್ಬಿಡ್ಬೋದು ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಹೂ ವಾಸ್ ದ ಆಥರ್ ಆಫ್ ದ ಫೇಮಸ್ ಬುಕ್ ಇಂಡಿಕಾ ಅಂತ. ಇಂಡಿಕಾ ತುಂಬ ಈಸಿ. ಮೆಗಸ್ತನೀಸ್ ಪುಸ್ತಕ ಬರೀತಾನೆ. ಯಾವ ಸಂದರ್ಭದಲ್ಲಿ ಅಂತಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಈ ಒಂದು ಮೆಗಸ್ತನೀಸ್ ಎಂಬತಕ್ಕಂಥವನು ಬರ್ತಾನೆ. ಬಟ್ ಮೆಗಸ್ತನೀಸ್ ಇಂಡಿಕಾ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಇವನು ಬರೀತಾನೆ, ಅದು ಕೂಡ ಗೊತ್ತಿರಬೇಕು. ಕೌಟಿಲ್ಯ ಅರ್ಥಶಾಸ್ತ್ರ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಅಲ್ ಬೆರೂನಿ ಹ್ಯೂಯನ್ ಸಾಂಗ್ ಫೋಕೋಕಿ ಎಂಬತಕ್ಕಂಥದ್ದನ್ನು ಬರೀತಾನೆ. ಅಲ್ ಬೆರೂನಿದು ಈಗ ಪ್ರೆಸೆಂಟಾಗಿ ನೆನಪಾಗ್ತಾ ಇಲ್ಲ, ಬಟ್ ನೆನಪಿದೆ. ಏನಾದರೂ ಆಪ್ಷನಲ್ಲಿ ಬಂತು ಅಂತ ಡೈರೆಕ್ಟಾಗಿ ಹೇಳ್ತೇನೆ. ಯಾಕೆ ಅಂತ ಅಂದರೆ ನಾನು ಯಾವ ರೀತಿ ಓದಿದ್ದೇನೆ ಅಂತ ಅಂದರೆ, ಏನಾದರೂ ಎಕ್ಸಾಮ್ಸ್ಗೆ ಒಂದು ಕ್ವಶನ್ ಬಂತು ಅಂತ ಅಂದರೆ ಆಪ್ಷನ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಸ್ ಇತ್ತು ಅಂತಾನೆ ಡೈರೆಕ್ಟಾಗಿ ಅದಕ್ಕೆ ಡೈರೆಕ್ಟಾಗಿ ಸ್ಟ್ರೈಕ್ ಮಾಡ್ತಕ್ಕಂಥ ಒಂದು ಎನರ್ಜಿ ಇದೆ ನನಗೆ ಅಷ್ಟೇ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಇಷ್ಟನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೂ ವಾಸ್ ದ ಆಥರ್ ಆಫ್ ದ ಫೇಮಸ್ ಬುಕ್ ಇಂಡಿಕಾ ಆಯಿತು. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ಎಸ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟು ಆಂಪಿಯರ್ ಅಂತ ಕೇಳ್ತಾರೆ. ಮತ್ತು ರೆಸಿಸ್ಟೆನ್ಸ್ ಕೇಳ್ತಾರೆ. ರೆಸಿಸ್ಟೆನ್ಸ್ದು ಓಮ್ ಅಂತ. ಪೊಟೆನ್ಷಿಯಲ್ ಡಿಫ್ರೆನ್ಸ್ದು ವೋಲ್ಟ್ ಅಂತ ಕರೀತಾರೆ. ವ್ಯಾಟ್ ಎಂಬತಕ್ಕಂಥದ್ದು ಪವರ್ದು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. 4 ಕೂಡ ತುಂಬ ಇಂಪಾರ್ಟೆಂಟು, ಕೇಳಿದ್ದಾರೆ ಆಲ್ರೆಡಿ, ಇನ್ನೊಂದ್ಸಲಿ ಕೇಳ್ಬೋದು, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೂ ಪ್ರಿಸೈಡ್ಸ್ ಓವರ್ ದ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಅಂತ. ನೋಡಿ, ತುಂಬ ಇಂಪಾರ್ಟೆಂಟು. ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲರೂ ಕೂಡ ಏನು ಮಾಡ್ತೀರಾ, ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರಪತಿಗಳಂತ ಆಪ್ಷನ್ ಹಾಕ್ತೀರಾ. ನೋಡಿ, ಲೋಕಸಭೆ ಸ್ಪೀಕರ್ ಈ ಒಂದು ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ನ ಒಂದು ಜಂಟಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗಾದರೆ ಜಂಟಿ ಅಧಿವೇಶನದ ಒಂದು ವಿಧಿ ಯಾವುದು, ಜಂಟಿ ಅಧಿವೇಶನ ಆಗಬೇಕು ಅಂತಕ್ಕಂಥ ಒಂದು ಹೇಳುವ ಒಂದು ವಿಧಿ ಯಾವುದು ಅಂತ ಕೇಳ್ತಾರೆ. 108ನೇ ವಿಧಿ. 108ನೇ ವಿಧಿಯ ಮುಖಾಂತರ ಏನಾಗಬೇಕು ಅಂತ ಅಂದರೆ ಜಂಟಿ ಅಧಿವೇಶನ ಆಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಸ್ಪೀಕರ್ ಆಫ್ ಲೋಕಸಭೆ ಸ್ಪೀಕರ್ ಏನಿರ್ತಾರೆ ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದು ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮತ್ತು ಇನ್ನೊಂದು ಕೇಳ್ತಾರೆ, ಲೋಕಸಭೆ ಸ್ಪೀಕರ್ ಇಲ್ಲಪ್ಪ ಆವಾಗ ಯಾರಿಗೆ ಕೊಡ್ತಾರೆ. ಲೋಕಸಭೆ ಸ್ಪೀಕರ್ ಇಲ್ಲ ಅಂತ ಅಂದರೆ ಇಲ್ಲಿ ಡೆಪ್ಯೂಟಿ ಸ್ಪೀಕರ್ ಅಂತ ಒಬ್ರು ಇರ್ತಾರೆ. ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಕೊಡ್ತಾರೆ. ಲೋಕಸಭೆ ಡೆಪ್ಯೂಟಿ ಸ್ಪೀಕರ್ ಅವರು ಇಲ್ಲ ಅಂತಂದರೆ ಯಾರಿಗೆ ಕೊಡ್ತಾರೆ, ರಾಜ್ಯಸಭೆಯ ಒಂದು ಅಧ್ಯಕ್ಷರಿಗೆ ಕೊಡ್ತಾರಾ? ಇಲ್ಲ, ರಾಜ್ಯಸಭೆ ಅಧ್ಯಕ್ಷರಿಗೆ ಕೊಡೋ ಹಾಗಿಲ್ಲ. ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಪಾರ್ಲಿಮೆಂಟ್ನ ಒಂದು ಇದನ್ನು ರಾಜ್ಯಸಭೆ ಅಧ್ಯಕ್ಷರಿಗೆ ಕೊಡೋ ಹಾಗಿಲ್ಲ. ರಾಜ್ಯಸಭೆ ಉಪಾಧ್ಯಕ್ಷರು ಅಂತ ಇರ್ತಾರೆ, ಅವರಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಅವ್ರಿಗೆ ಕೊಡ್ಬೋದು. ಇದು ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇನ್ ವಿಚ್ ಸ್ಟೇಟ್ ದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಲೊಕೇಟೆಡ್ ಅಂತ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಅಸ್ಸಾಂನಲ್ಲಿ ಕಂಡುಬರುತ್ತೆ. ಒನ್ ಹಾರ್ನಡ್ ಹೈರಿನೋಸರಸ್, ಒಂದು ಕೊಂಬಿನ ಘೇಂಡಾಮೃಗ ಜಾಸ್ತಿ ಕಂಡುಬರ್ತವೆ. ಕೇಳ್ತಾರೆ ಇದ್ರ ಬಗ್ಗೆ, ನೆನ್ಪಿಟ್ಕೊಳ್ಳಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಅಸ್ಸಾಂನಲ್ಲಿ ಕಂಡುಬರುತ್ತೆ. ಮತ್ತು ಕೂನೋ ರಾಷ್ಟ್ರೀಯ ಉದ್ಯಾನವನ, ಕೂನೋ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ಯಾಕಿದೆ, ಏನು ಆಫ್ರಿಕಾದಿಂದ ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಚೀಟಾಗಳನ್ನು ತೆಗೆದುಕೊಂಡು ಟ್ರಾನ್ಸ್ಲೊಕೇಶನ್ ಪ್ರಾಜೆಕ್ಟನ್ನು 2022ರಲ್ಲಿ ಇದು ಮಾಡಿದರು. ಅದು ಇನ್ನೂ ಕೂಡ ನ್ಯೂಸಲ್ಲಿದೆ. ಕೂನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳ್ತಾರೆ. ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಅದೇ ರೀತಿ ನೋಡಿ, ಇನ್ಫ್ಲೇಷನ್ ಈಸ್ ಮೆಜರ್ಡ್ ಇನ್ ಇಂಡಿಯಾ ಪ್ರೈಮರಿಲಿ ವಿತ್ ದ ಹೆಲ್ಪ್ ಆಫ್ ವಿಚ್ ಇಂಡೆಕ್ಸ್ ಅಂತ ಕೇಳಿದರೆ ಭಾರತದಲ್ಲಿ ಹಣದುಬ್ಬರವನ್ನು ಪ್ರಮುಖವಾಗಿ ಯಾವ ಸೂಚ್ಯಂಕದ ಸಹಾಯದಿಂದ ಅಳೆಯಲಾಗುತ್ತದೆ ಅಂತ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಗ್ರಾಹಕ ಬೆಲೆ ಸೂಚ್ಯಂಕದಿಂದ ಏನು ಮಾಡ್ತಾರೆ, ಭಾರತದಲ್ಲಿ ಈ ಒಂದು ಇನ್ಫ್ಲೇಷನನ್ನು ಅಳಿತಾರೆ. ತುಂಬ ಇಂಪಾರ್ಟೆಂಟ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತಲೂ ಕೂಡ ಇರುತ್ತೆ ನೋಡಿ, ಇಲ್ಲಿ ಇದು ಕೂಡ ಇರುತ್ತೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಲೂ ಕೂಡ ಇರುತ್ತೆ. GDP ಡಿಫ್ಲೆಕ್ಟರ್ ಅಂತ ಇರುತ್ತೆ. IIP ಅಂತ ಇರುತ್ತೆ. ನೋಡಿ, ತುಂಬ ಇಂಪಾರ್ಟೆಂಟು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆ, ಕನ್ಸ್ಯೂಮರ್ದು ನಮಗೆ ಇನ್ಫ್ಲೇಷನ್ ಬೇಕಾಗಿರೋದು. ಸುಮ್ಮನೆ ಹೋಲ್ಸೇಲಾಗಿ ಯಾರು ತಗೊಳ್ತಾರೋ ಅಲ್ಲಿ ಇನ್ಫ್ಲೇಷನನ್ನು ಮಾಡಿದರೆ ನಮಗೇನು ಸಿಗುತ್ತೆ, ತಪ್ಪು ಇನ್ಫ್ಲೇಷನ್ ಸಿಗುತ್ತೆ. ಗ್ರಾಹಕ ಬೆಲೆ ಸೂಚ್ಯಂಕ ತುಂಬ ಇಂಪಾರ್ಟೆಂಟು, ಅದಕ್ಕೆ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿಂದ ಏನು ಮಾಡ್ತಾರೆ, ಇನ್ಫ್ಲೇಷನನ್ನು ಮೆಜರ್ ಮಾಡ್ತಾರೆ ಅಥವಾ ಹಣದುಬ್ಬರವನ್ನು ಪ್ರಮುಖವಾಗಿ ಅಳಿತಾರೆ ಅಂತ. ಅದೇ ರೀತಿ ಬನ್ನಿ, ವಿಚ್ ಗ್ಯಾಸ್ ಇಸ್ ಪ್ರಿಡಾಮಿನೆಂಟ್ಲಿ ಫೀಲ್ಡ್ ಇನ್ ಎಲೆಕ್ಟ್ರಿಕ್ ಬಲ್ಬ್ಸ್ ಅಂತ ಕೊಟ್ಟಿದ್ದಾರೆ. ವಿದ್ಯುತ್ ಬಲ್ಬ್ಗಳಲ್ಲಿ ಪ್ರಮುಖವಾಗಿ ಯಾವ ಅನಿಲವನ್ನು ತುಂಬಿಸಲಾಗುತ್ತೆ ಅಂತ. ತುಂಬ ಇಂಪಾರ್ಟೆಂಟ್ ಇದು. ಯಾವ ಅನಿಲವನ್ನು ತುಂಬಿಸ್ತಾರೆ ಅಂತ. ಇಲ್ಲಿ ನೈಟ್ರೋಜನ್ ಮತ್ತು ಆರ್ಗಾನ್ ಎಂಬತಕ್ಕಂಥ ಅನಿಲಗಳನ್ನು ತುಂಬಿಸ್ತಾರೆ. ಆಮ್ಲಜನಕ ತುಂಬಿಸೋ ಹಾಗಿಲ್ಲ. ಹೈಡ್ರೋಜನ್ ಕೂಡ ಬರಲ್ಲ. CO2 ಬರೋದೇ ಇಲ್ಲ. ನೈಟ್ರೋಜನ್ ಮತ್ತು ಆರ್ಗಾನನ್ನು ಇಲ್ಲಿ ಏನು ಮಾಡ್ತಾರೆ, ತುಂಬಿಸ್ತಾರೆ ಅಂತ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ, ಮತ್ತು ಇಲ್ಲಿ ಹೈಡ್ರೋಜನ್ನ ಒಂದು ಎಲಿಮೆಂಟ್ ನೇಮ್ ಎಷ್ಟು ಅಂತ ಕೇಳ್ಬೋದು. ಹೈಡ್ರೋಜನ್ 1, ಆಕ್ಸಿಜನ್ ಎಷ್ಟು, ಆಕ್ಸಿಜನ್ 10,
ಸಾರಿ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ 8, ಫ್ಲೋರಿನ್ ಇರುತ್ತೆ, ನಿಯಾನ್ 10. ನೆಕ್ಸ್ಟ್ ಇಲ್ಲಿ ನೈಟ್ರೋಜನ್ ಕೇಳಲ್ಲ, ಆಕ್ಸಿಜನ್ ಆದಮೇಲೆ ಫ್ಲೋರಿನ್, ನೈಟ್ರೋಜನ್ ಆದಮೇಲೆ ಫ್ಲೋರಿನ್, ಇದು ಕೂಡ ಕೇಳ್ಬೋದು. ನೆಕ್ಸ್ಟ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇದನ್ನು ಕೇಳೋದಿಲ್ಲ. ಕಾರ್ಬನ್ ಎಷ್ಟು ಅಂತ ಕೇಳ್ತಾರೆ, ಕಾರ್ಬನ್ 6, ಓಕೆನಾ, ಎಲಿಮೆಂಟ್ ಫಾರ್ಮ್. ನೆಕ್ಸ್ಟು ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ದ ನೊಬೆಲ್ ಪ್ರೈಸ್ ಅಂತ ನೋಡಿ, ತುಂಬ ಈಸಿ ಪ್ರಶ್ನೆ. CV ರಾಮನ್ ಅವರಿಗೆ 1930ರಲ್ಲಿ ಕೊಡ್ತಾರೆ. ಅಮರ್ತ್ಯ ಸೇನ್ ಅವರಿಗೆ 1998ರಲ್ಲಿ ಕೊಡ್ತಾರೆ. ಮದರ್ ಸೇರೆಸ್ ಅವರಿಗೆ 1970ರಲ್ಲಿ ಕೊಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ 1913ಕ್ಕೆ ಕೊಡ್ತಾರೆ. ಗೀತಾಂಜಲಿ ಕೃತಿಗೆ ಕೇಳ್ತಾರೆ, ಕೃತಿಯನ್ನು ಕೂಡ ಕೇಳ್ತಾರೆ. ಮತ್ತು ಇವರಿಗೆ ಎಕನಾಮಿಕ್ಸಲ್ಲಿ ಸಿಗುತ್ತೆ, ಇವರಿಗೆ ಪೀಸಲ್ಲಿ ಸಿಗುತ್ತೆ, ಇವರಿಗೆ ಲಿಟ್ರೇಚರಲ್ಲಿ ಸಿಗುತ್ತೆ, ಇವರಿಗೆ ಸ್ಕ್ಯಾಟರಿಂಗ್ ಫಿಸಿಕ್ಸಲ್ಲಿ ಸಿಗುತ್ತೆ. ಇಷ್ಟು ಕೂಡ ಗೊತ್ತಿರಬೇಕು, ಕೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಕಾಲ್ಡ್ ಆಫ್ ಬೈ ಮಹಾತ್ಮ ಗಾಂಧಿ ಡ್ಯೂ ಟು ವಿಚ್ ಇನ್ಸಿಡೆಂಟ್ ಅಂತ. ಅಂದರೆ ಮಹಾತ್ಮ ಗಾಂಧಿಯವರ ಒಂದು ಅಸಹಕಾರ ಚಳುವಳಿಯನ್ನು ಅವರು ಹಿಂಪಡೆದಿದ್ದು ಯಾವ ಒಂದು ಇದರಿಂದ ಘಟನೆಯಿಂದ ಅಂತ ಕೇಳಿದ್ದಾರೆ. ಜಲಿಯನ್ ವಾಲಾಬಾಗ್, ಚೌರಿ ಚೌರ, ಕಾಕೋರಿ, ರೌಲತ್ ಅಂತ. ನೋಡಿ, ರೌಲತ್ ಕಾಯ್ದೆ ಯಾವಾಗಪ್ಪ ಬಂತು ಅಂತ 1919, ಕಾಕೋರಿ ಕಾನ್ಸ್ಪಿರಸಿ 1917, ಚೌರಿ ಚೌರ 1922, ಜಲಿಯನ್ ವಾಲಾಬಾಗ್ 1919. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಯಾವಾಗಿಂದ ಆಯಿತು ಅಂತ ಅಂದರೆ, ಈ ಒಂದು ಜಲಿಯನ್ ವಾಲಾಬಾಗ್ ಮಸಾಕರ್ ಏನು ಮಾಡ್ತಾರೆ, ಆ ಒಂದು ಜಲಿಯನ್ ವಾಲಾಬಾಗ್ ಮಸಾಕರ್ ಆದ ನಂತರ ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರು ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ? ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧಿಯವರು. ಬಟ್ ಅದು ಏನಾಗುತ್ತೆ ಅಂತ ಅಂದರೆ ಬರ್ತಾ ಚೆನ್ನಾಗೇ ಇರುತ್ತೆ. ಆದರೆ ಚೌರಿ ಚೌರ ಘಟನೆ ಏನಾಗುತ್ತೆ, ಪೊಲೀಸ್ ಇಲಾಖೆ ಇರುತ್ತೆ. ಪೊಲೀಸ್ ಇಲಾಖೆಯ ಮೇಲೆ ಏನು ಮಾಡ್ತಾರೆ ಅಂತ, ಸಂಪೂರ್ಣ ಪೊಲೀಸ್ ಇಲಾಖೆಯನ್ನೇ ಸುಟ್ಟು ಕರಕಲ ಮಾಡಿಬಿಡ್ತಾರೆ. ಅಲ್ಲಿ 20ರಿಂದ 30 ಪೊಲೀಸ್ ಜನ ಇಲ್ಲಿ ಸುಟ್ಟೋಗ್ತಾರೆ ಬ್ರಿಟಿಷ್ ಪೊಲೀಸರು. ಅದಕ್ಕಾಗಿ ಏನು ಮಾಡ್ತಾರೆ, ಮಹಾತ್ಮ ಗಾಂಧೀಜಿಯವರನ್ನ ಏನು ಮಾಡ್ತಾರೆ, ಇವರು ಅಹಿಂಸಾತ್ಮಕವಾಗಿ ಏನು ಮಾಡ್ತಿರ್ತಾರೆ, ಈ ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು, ಅಸಹಕಾರ ಚಳುವಳಿಯನ್ನು ಶುರು ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಅದು ಚೌರಿ ಚೌರ ಘಟನೆ ಹಿಂಸಾತ್ಮಕ ಘಟನೆ ಆಗಿಬಿಡುತ್ತೆ. ಅದಕ್ಕಾಗಿ ಈ ಒಂದು ಅಸಹಕಾರ ಚಳುವಳಿಯನ್ನು ಹಿಂಪಡಿತಾರೆ 1922ರಲ್ಲಿ. ಇದು ಗೊತ್ತಿರಲಿ, ಕೇಳ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಇಮ್ಯಾಜಿನರಿ ಲೈನ್ ಪಾಸಸ್ ಆಲ್ಮೋಸ್ಟ್ ಹಾಫ್ ವೇ ಥ್ರೂ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅದು ತುಂಬ ಈಸಿ, ಇದು ಹಾಫ್ ವೇ ಥ್ರೂ ಇಂಡಿಯಾ ಅಂತ. ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕು. ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.